ಖಾಸಗಿ ಗೋಲ್ಡ್ ಕಂಪನಿಗೆ ನುಗ್ಗಿ ಪಿಎಸ್ಐ ರವಿ ದಾದಾಗಿರಿ ನಡೆಸಿದ್ದಾರೆ. ಅಮಾಯಕ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಪಿಎಸ್ಐ ರವಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆಯ ಪಿಎಸ್ಐ ಆಗಿರುವಂತಹ ರವಿ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಅವರಿಗೆ ದೂರು ಸಲ್ಲಿಕೆಯನ್ನ ಮಾಡಲಾಗಿದೆ. ನೋಟಿಸ್ ನೀಡುವಂತಹ ನೆಪದಲ್ಲಿ ಆಫೀಸ್ಗೆ ನುಗ್ಗಿ ಈ ಪಿಎಸ್ಐ ರವಿ ಏನಿದ್ದಾರೆ ಅವರು ದಾಂಧಲಿಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಪಿಎಸ್ಐ ರವಿ ದಾದಾಗಿರಿ ನಡೆಸಿರುವಂಥದ್ದು ಸೆರೆಯಾಗಿದೆ. ಪ್ರಕರಣದ ಸಂಬಂಧ ಮಾಹಿತಿ ನೀಡುವಂತೆ ನೋಟಿಸ್ ನೀಡೋದಕ್ಕೆ ಪಿಎಸ್ಐ ರವಿ ಬಂದಿರ್ತಾರೆ. ನೋಟಿಸ್ ಅನ್ನ ಪಡೆದು ದಾಖಲೆಯನ್ನ ಪರಿಶೀಲನೆ ಮಾಡಿ ಮಾಹಿತಿ ನೀಡೋದಾಗಿ 2 ದಿನ ಕಾಲಾವಕಾಶವನ್ನ ಸಿಬ್ಬಂದಿ ಕೇಳಿರ್ತಾರೆ. ನಿನಗೆ ಟೈಮ್ ಬೇಕಾ ಅಂತ ಹೇಳಿ ಗಲಾಟೆ ಮಾಡಿ ಪಿಎಸ್ಐ ರವಿ ಅವರ ವಿರುದ್ಧವಾಗಿ ದೌರ್ಜನ್ಯವನ್ನ ಎಸಗಿದ್ದಾರೆ. ನಂತರ ಬಲವಂತವಾಗಿ ಸಿಬ್ಬಂದಿಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಬೆದರಿಕೆಯ ಹಾಕಿ ಹೇಳಿಕೆಯನ್ನ ಪಡೆದಿರ್ತಾರೆ. ಈ ಪಿಎಸ್ಐ ರವಿ ಮಧ್ಯರಾತ್ರಿಯವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಹಲ್ಲೆ ಮಾಡಿದಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. 5 ಲಕ್ಷ ಕೊಡಬೇಕು, ಇಲ್ಲ ಈ ಕೇಸ್ನಲ್ಲಿ ನಿನ್ನನ್ನು ಫಿಕ್ಸ್ ಮಾಡೋದಾಗಿಯೂ ಕೂಡ ಬೆದರಿಕೆ ಹಾಕಿರ್ತಕ್ಕಂತಹ ಆರೋಪ ಇದೀಗ ದಾಖಲಾಗಿದೆ. ಅಂದ್ರೆ ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ವಿಚಾರಣೆಯನ್ನ ನಡೆಸಿ ಪಿಎಸ್ಐ ರವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರು ನೀಡಿದ್ದಾರೆ. ಆಗ್ನೇಯ ವಿಭಾಗ ಡಿಸಿಪಿ, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹಾಗೂ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ಅಂದ್ರೆ ಒಂದು ಪ್ರಕರಣದ ಸಂಬಂಧ ಮಾಹಿತಿ ನೀಡುವಂತೆ ನೋಟಿಸ್ ಅನ್ನ ನೀಡೋದಕ್ಕೆ ಇಲ್ಲಿ ಪಿಎಸ್ಐ ರವಿ ಬಂದಿರ್ತಾರೆ. ಖಾಸಗಿ ಗೋಲ್ಡ್ ಕಂಪನಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಪಿಎಸ್ಐ ರವಿ ದಾದಾಗಿರಿಯನ್ನ ನಡೆಸಿರುವಂತದ್ದು. ನೋಟಿಸ್ ಪಡೆದು ದಾಖಲೆ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ನೀಡೋದಾಗಿ 2 ದಿನ ಟೈಮ್ ಅನ್ನ ಕೂಡ ಕೇಳಿರ್ತಾರೆ ಅಲ್ಲಿನ ಸಿಬ್ಬಂದಿ. ನಿನಗೆ ಟೈಮ್ ಬೇಕಾ ಅಂತ ಹೇಳಿ ಗಲಾಟೆಯನ್ನ ಮಾಡ್ತಾರೆ ಮೊದಲಿಗೆ, ನಂತರದಲ್ಲಿ ದೌರ್ಜನ್ಯವನ್ನ ಎಸಗ್ತಾರೆ ಪಿಎಸ್ಐ ರವಿ. ಬಲವಂತವಾಗಿ ಆ ಸಿಬ್ಬಂದಿ ಏನಿದ್ದಾರೆ ಅವರನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಇದೀಗ ಈ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಮಧ್ಯರಾತ್ರಿವರೆಗೂ ಕೂಡ ಆ ಸಿಬ್ಬಂದಿಯನ್ನ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಂಡಿದ್ದಾರೆ. ನಂತರದಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದಾಗಿಯೂ ಕೂಡ ಇದೀಗ ಆ ಸಿಬ್ಬಂದಿ ದೂರು ನೀಡಿದ್ದಾರೆ. 5 ಲಕ್ಷ ಕೊಡಬೇಕು, ಒಂದು ವೇಳೆ ನೀನು 5 ಲಕ್ಷವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೇಸ್ನಲ್ಲಿ ಫಿಕ್ಸ್ ಮಾಡೋದಾಗಿ ಬೆದರಿಕೆಯ ಆರೋಪವನ್ನ ಕೂಡ ಮಾಡಿದ್ದಾರೆ.